ದೃಷ್ಟಿಯಿಂದ ಈಗಾಗಲೇ ಒಟ್ಟು 4.5 ಕೋಟಿಯ ಕೆಲಸಗಳು, ಬೇರೆ ಬೇರೆ ರೀತಿಯ ಕೆಲಸಗಳು ಆಗಿತ್ತು. ನಾನು ಶಾಸಕರು ಸೇರಿಕೊಂಡು ಒಂದು ವರ್ಷದ ಹಿಂದೆ ಇದರ ಭೂಮಿ ಪೂಜೆಯನ್ನು ಇಲ್ಲಿ ಮಾಡಿದ್ವಿ. ನಮ್ಮ ಪ್ರಧಾನಮಂತ್ರಿಗಳ 12ನೇ ವರ್ಷಾಚರಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಒಂದು ವಿಶೇಷವಾಗಿ ಮುಲ್ಕಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಯ ದೃಷ್ಟಿಯಿಂದ ಏನೆಲ್ಲ ಕೆಲಸ ಆಗ್ತಾಯಿದೆ ಅನ್ನುವಂಥ ವೀಕ್ಷಣೆ ಮಾಡಲಿಕ್ಕೆ ನಾನು ಶಾಸಕರು ಒಟ್ಟಾಗಿ ಬಂದಿದ್ದೇವೆ. ಈಗಾಗಲೇ ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಒಟ್ಟು ಇದು ಶೆಲ್ಟರ್ ಮತ್ತು ಫ್ಲೋರಿಂಗ್ ಸೇರಿ ಒಂದು 2.05 ಲಕ್ಷದ ಕೆಲಸಗಳು ನಡೆದಿದೆ. ಅದೇ ರೀತಿ 2.40 ಕೋಟಿಯ ಪ್ಲ್ಯಾಟ್ಫಾರ್ಮ್ 2 ಹೊಸ ಪ್ಲ್ಯಾಟ್ಫಾರ್ಮ್ನ ಕೆಲಸಗಳು ಕೂಡ ಈಗಾಗಲೇ ಪೂರ್ತಿಯಾಗುವ ಹಂತಕ್ಕೆ ಬಂದು ನಿಂತಿದೆ. ಅದರ ಜೊತೆಗೆ ಒಂದು 19 ಲಕ್ಷದ್ದು ಒಂದು ರಸ್ತೆ ಸ್ವಲ್ಪ ತಡವಾಗಿ, ಬೇರೆ ಬೇರೆ ಕಾರಣಕ್ಕೆ ಟೆಂಡರ್ನ ಸಮಸ್ಯೆ ಕಾರಣಕ್ಕೆ ತಡವಾಗಿ ಆಗಿದೆ, ಈಗ ಮುಗಿಸಿದ್ದಾರೆ. ಅದರ ಜೊತೆಗೆ ಇಲ್ಲಿ 2 ಪ್ಲ್ಯಾಟ್ಫಾರ್ಮ್ ಬರೋ ಕಾರಣಕ್ಕೆ ಒಂದು ಫುಟ್ ಓವರ್ ಬ್ರಿಡ್ಜ್ನ ಒಂದು ಪ್ರಪೋಸಲನ್ನು ಕೊಟ್ಟಿದ್ದೇವೆ. ಅದು ಕೂಡ ಸ್ಯಾಂಕ್ಷನ್ ಆಗಿದೆ. 2.40 ಒಂದು ಪ್ರಪೋಸಲ್ ಸ್ಯಾಂಕ್ಷನ್ ಆಗಿದೆ. ಅತ್ಯಂತ ಶೀಘ್ರವಾಗಿ ಅದರ ಟೆಂಡರ್ ಆಗಿ ಆ ಕೆಲಸಗಳು ಕೂಡ ಆಗಲಿಕ್ಕಿದೆ. ಮುಲ್ಕಿ ನಮ್ಮ ಜಿಲ್ಲೆಯ ಒಂದು ಪ್ರಮುಖ ರೈಲ್ವೆ ನಿಲ್ದಾಣ. ಯಾಕೆಂದರೆ ಒಂದು ಕೊಂಕಣ್ ರೈಲ್ವೆಯಿಂದ ದಕ್ಷಿಣದ ಕಡೆಗೆ ಹೋಗುವಂಥ ರೈಲುಗಳು ಮಾತ್ರ ಅಲ್ಲ, ಕಾರವಾರ, ಮಡ್ಗಾಂವ್ ಇಲ್ಲಿಂದ ಬಂದ ರೈಲುಗಳು ಬೆಂಗಳೂರು ಕಡೆಗೆ ಹೋಗುವಂಥ ಇದಕ್ಕೆ ಈ ಎಲ್ಲ ಭಾಗಕ್ಕೆ ಮುಲ್ಕಿ, ಕಟೀಲು, ಕಿನ್ನಿಗೋಳಿ, ಮೂಡುಬಿದ್ರೆ ಸಮೇತ ಪಕ್ಕದ ಕಾಪುವಿನವರಿಗೂ ಕೂಡ ಇದೊಂದು ಅತ್ಯಂತ ಪ್ರಮುಖ ಜಂಕ್ಷನ್ ಆಗಿ ಮುಂದಿನ ದಿವಸದಲ್ಲಿ ಪರಿವರ್ತನೆ ಆಗಲಿಕ್ಕಿದೆ. ನಾವೀಗಾಗಲೇ ಕೊಂಕಣ್ ರೈಲ್ವೆ ವಿಲೀನಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ HMRCLನ ವಿಲೀನಕ್ಕೂ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇದು ಎರಡೂ ಜೊತೆಗೆ ನಮ್ಮ ಶಿರಾಡಿ ಘಾಟ್ ಸ್ಟ್ರೆಚ್ ಈಗಾಗಲೇ ಎಲೆಕ್ಟ್ರಿಫಿಕೇಷನ್ ಆಗಿರೋದ್ರಿಂದ ಇನ್ನು ಮುಂದಿನ ದಿವಸದಲ್ಲಿ ನಾವು ಮಂಗಳೂರಿನಿಂದ ಬೆಂಗಳೂರಿನವರೆಗಿನ ರೈಲ್ವೆ ಹಳಿಯನ್ನು ಕೂಡ ಡಬ್ಲಿಂಗ್ ಮಾಡಲಿಕ್ಕೆ ಈಗಾಗಲೇ ಪ್ರಪೋಸಲನ್ನು ಕೊಟ್ಟಿದ್ದೇವೆ. ಈ ಎಲ್ಲ ಮೂಲ ಸೌಕರ್ಯಗಳು ಅಭಿವೃದ್ಧಿ ಮುಂದಿನ ಹಂತದಲ್ಲಿ ಆಗಲಿಕ್ಕಿರುವಂಥ ಸಂದರ್ಭದಲ್ಲಿ ಮುಲ್ಕಿ ಅತ್ಯಂತ ಪ್ರಮುಖವಾದಂಥ ಒಂದು ರೈಲ್ವೆ ನಿಲ್ದಾಣ ಆಗಿ ಪರಿವರ್ತನೆ ಆಗಲಿಕ್ಕಿದೆ. ಅದಕ್ಕೆ ಪೂರಕವಾಗಿ ಈಗ ಈ ಎಲ್ಲ ಕೆಲಸಗಳು ನಡೀತಾ ಇದೆ. ತುಂಬ ಖುಷಿ ಆಗ್ತಾಯಿದೆ. ಅಟ್ಲೀಸ್ಟ್ ಒಂದು ಪ್ಲ್ಯಾಟ್ಫಾರ್ಮ್ ಇವಾಗ ಪೂರ್ತಿ ಕಂಪ್ಲೀಟ್ ಶೆಲ್ಟರ್ ಆಗಿದೆ. 2ನೇ ಪ್ಲ್ಯಾಟ್ಫಾರ್ಮ್ನ ಕೆಲಸ ಮುಗಿದ ಕೂಡಲೇ ನಾನು 2ನೇ ಪ್ಲ್ಯಾಟ್ಫಾರ್ಮ್ನ ಶೆಲ್ಟರಿಂಗು ಕೂಡ ನಾನು ಕೊಂಕಣ್ ರೈಲ್ವೆಗೆ ಪ್ರಪೋಸಲನ್ನು ಕೊಟ್ಟು ಆ ಶೆಲ್ಟರ್ನ ಕಂಪ್ಲೀಟ್ ಮಾಡುವಂಥ ಕೆಲಸ ಮತ್ತು FOB ಕೆಲಸವನ್ನು ಕೂಡ ಆದಷ್ಟು ಶೀಘ್ರವಾಗಿ ಟೇಕಪ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕಿದೆ. ನಾನು ಶಾಸಕರು ಒಂದು 2-3 ಬಾರಿ ಮೀಟಿಂಗನ್ನು ಮಾಡಿದ್ದೇವೆ. ಇನ್ ಪ್ರಿನ್ಸಿಪಲ್ ಅವರು ರೈಲ್ವೆ ಇಲಾಖೆಯವರು ಆ ಫ್ಲೈಓವರನ್ನು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಬಟ್ ಅಲ್ಲಿ ತುಂಬ ಜಾಗದ ಸಮಸ್ಯೆ ಇರೋದ್ರಿಂದ PWD ಅವರಿಗೆ ಒಂದು ಪ್ಲ್ಯಾನ್ ಮಾಡಿ ಕೊಡಲಿಕ್ಕೆ ಹೇಳಿದ್ದೇವೆ. ಹಿಂದೆ 2 ರೈಲ್ವೆ ಕ್ರಾಸಿಂಗನ್ನು ಸೇರಿಸಿ ಒಂದು ಕಡೆ ಮಾಡೋದನ್ನುವಂಥ ಯೋಚನೆ ಇತ್ತು. ಅದರಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ತುಂಬ ಬರೋದು ಅನ್ನುವಂಥ ಒಂದು ಅಭಿಪ್ರಾಯವೂ ಕೂಡ ಇದೆ. ಹಾಗಾಗಿ ಒಂದು ಫೈನಲ್ ಇದನ್ನು PWD ಅವರು ಮತ್ತು ಸ್ಥಳೀಯ ಆಡಳಿತ ಮತ್ತು ಸ್ಥಳೀಯ ಜನರ ಒಪ್ಪಿಗೆಯನ್ನು ಪಡೆದುಕೊಂಡು ಫೈನಲ್ ಪ್ಲ್ಯಾನ್ ಮಾಡಿದರೆ ಖಂಡಿತವಾಗಿಯೂ ಅದರ ಕೆಲಸವನ್ನು ಕೂಡ ಟೇಕಪ್ ಮಾಡ್ತೇವೆ. ಬಟ್ ಸಮಸ್ಯೆ ಒಂದು ಸ್ವಲ್ಪ ಲ್ಯಾಂಡ್ ಅಕ್ವಿಸಿಷನ್ನ ಸಮಸ್ಯೆ ಇದೆ. ರೈಲ್ವೆ ಓವರ್ ಬ್ರಿಡ್ಜ್ ಮಾಡಬೇಕಾದ್ರೆ ಅದರ ಇದು ಪಿಲ್ಲರ್ ತುಂಬ ಮೊದಲೇ ಬರುತ್ತದೆ. ನಾವು ಅಂಡರ್ ಬ್ರಿಡ್ಜ್ ಮಾಡುವ ಆಪ್ಷನ್ಸಲ್ಲಿ ಇಲ್ಲ. ಮೊದಲು 2 ರೈಲ್ವೆ ಕ್ರಾಸಿಂಗನ್ನು ಸೇರಿಸಿ ಒಂದು ಕಡೆ ಅಂಡರ್ ಬ್ರಿಡ್ಜ್ ಮಾಡುವಂಥ ಇತ್ತು. ಬಟ್ ಅದಕ್ಕೆ ಎಲ್ಲರ ಅಭಿಪ್ರಾಯ ಅದಕ್ಕೆ ಪೂರಕವಾಗಿಲ್ಲ. ಈವನ್ PWD ಅವರ ಅಭಿಪ್ರಾಯದ ಪ್ರಕಾರ ಅದಿಲ್ಲ. ಹಳೆಯಂಗಡಿ ಆದ್ಯತೆಯಲ್ಲಿದೆ. ಅದನ್ನು ಆದಷ್ಟು ಶೀಘ್ರವಾಗಿ ನಾನು ಶಾಸಕರನ್ನು ಸೇರಿ ಮತ್ತೊಮ್ಮೆ PWD ಮತ್ತು ರೈಲ್ವೆ ಇಲಾಖೆಯವರನ್ನು ಕರೆಸಿ ಆದಷ್ಟು ಶೀಘ್ರವಾಗಿ ಆ ಕೆಲಸವನ್ನು ಟೇಕಪ್ ಮಾಡಿ